ಸರ್ ನಿನ್ನೆ ನೀವು ವಿರೋಧ ಮಾಡಿದ್ರಿ ಶಾಶ್ವತ ಪ್ರಮಾಣ ಪತ್ರ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿ ನಿನ್ನೆ ಚಾಲನೆ ಕೊಟ್ಟಿದ್ರು ಸರ್. PRC ನಾನು ಕೇಳೋದು ನಿಮ್ಮ ಸಂವಿಧಾನದ ಬಗ್ಗೆ ಮಾತಾಡುವಂಥ ಮಹಾನುಭಾವರೇ, ನಿಮಗೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರೋದು, ಪೌರತ್ವ ಕೊಡೋದು ಇವೆಲ್ಲ ಇರೋದು ಕೇಂದ್ರ ಸರ್ಕಾರಕ್ಕೆ. ನಿಮಗೇನು ಅಧಿಕಾರ ಇದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ನಿಮಗಿದೆಯಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಾನು ಚುನಾವಣಾ ಆಯೋಗಕ್ಕೆ ಹೇಳ್ತೀನಿ, ಇವ್ರು ಕೊಡೋ PRC ಸರ್ಟಿಫಿಕೇಟ್ನ SIRಗೆ ಮಾನ್ಯ ಮಾಡಬೇಡಿ. ಇವರು ಉದ್ದೇಶನೇ ಬಾಂಗ್ಲಾದೇಶದವ್ರನ್ನ, ಪಾಕಿಸ್ತಾನದವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವರಿಗಿಲ್ಲಿ ವೋಟರ್ ಲಿಸ್ಟಲ್ಲಿ ಮತದಾರರನ್ನಾಗಿ ಮಾಡ್ಕೊಳ್ಳೋಕ್ಕೆ ಈ PRCಯನ್ನು ತರಾತುರಿಲಿ ತರ್ತಿರೋದು. ಇಲ್ಲದೆ ಇದ್ರೆ ಇವರಿಗೆ PRC ಇವರಿಗೆ ಅಧಿಕಾರ ಇಲ್ಲದೆ ಇರೋದನ್ನ ಯಾಕೆ ಚಲಾಯಿಸಕ್ಕೆ ಹೋಗ್ತಾರೆ? ಯಾರಿಗೆ ಏನೂ ದಾಖಲೆಗಳಿಲ್ವೋ ಅವರಿಗೆ PRC ಒಂದು ದಾಖಲೆ ಕೊಟ್ಬಿಡೋದು. ಇವರಿಗೇನು ಅಧಿಕಾರ ಇದೆ? ಇವರಿಗೆ ಯಾವ ಸಂವಿಧಾನ ಇವರಿಗೆ ಅಧಿಕಾರ ಕೊಟ್ಟಿದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರವನ್ನು ಇವರಿಗೆ ಸಂವಿಧಾನ ಎಲ್ಲಿ ಕೊಟ್ಟಿದೆ? ಅಂದರೆ ಯಾರು ಬಂದು ಇಲ್ಲಿ 10 ವರ್ಷದಿಂದ ಇದ್ರೂ ಇವರಿಗೆ ಅವ್ರ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಟು ಮಾನ್ಯ ಮಾಡಿಬಿಡ್ತಾರಾ? ಬಾಂಗ್ಲಾದವರಾದ್ರೂ ಕೊಡ್ತೀವಿ, ಪಾಕಿಸ್ತಾನದವ್ರು ಕೊಡ್ತೀವಿ. ಹೇಳಿ, ನಿಮಗೆ ತಾಕತ್ತಿದ್ರೆ ಅವರಿಗೆ ಧೈರ್ಯ ಇದ್ರಿ. ಬಾಂಗ್ಲಾ ಪಾಕಿಸ್ತಾನದವ್ರು ಯಾರು ಬಂದರೂ ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ. ವಾದವನ್ನೇ ಅವರು ಒಪ್ಕೊಂಡಿದ್ದಾರೆ. ಅನಂತ್ ಕುಮಾರ್ ಅವರು ಸರಿ ಇದೆ ಅನ್ನೋ ಮಾತನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ರಾಜಕಾರಣ ಮುಖ್ಯ ಅಲ್ಲ, ನಮಗೆ ಜನರು ಹಿತ ಮುಖ್ಯ ಅನ್ನೋ ಮಾತನಾಡಿದ್ದಾರೆ. ಅಲ್ರಿ, ನಾವು ಕೇಳ್ತಾ ಇರೋದಿಷ್ಟೇನೆ. ಈಗ ಬಾಂಗ್ಲಾದೇಶಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಪಾಕಿಸ್ತಾನಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಕೀನ್ಯಾದ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಅನಧಿಕೃತವಾಗಿ ಇಲ್ಲಿ ನೆಲೆಸಿರೋ ಸುಳ್ಳ, ಅವರಿಗೆಲ್ಲರಿಗೂ ನೀವು PRC ಕೊಡ್ತೀರಾ? PRC ಕೊಡೋದಕ್ಕಿರೋ ಮಾನದಂಡ ಯಾವನು 10 ವರ್ಷದಿಂದ ಇದ್ರೂ ಕೊಟ್ಬಿಡ್ತೀರಾ? ಮತ್ತು ನಿಮಗೆಲ್ಲ ಅಧಿಕಾರ ಇದೆ, ಸಂವಿಧಾನಬದ್ಧ ಅಧಿಕಾರ? ಹೇಳಿ, ಈ ಎಲ್ಲ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ನಿಮಗೆಲ್ಲಿದೆ ಅಧಿಕಾರ? ನಿಮಗೆಲ್ಲಿದೆ ಹೇಳಿ ಅಧಿಕಾರ? ನಿಮಗಿಲ್ಲದ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನ ವಿರೋಧಿಗಳು. ಮತ್ತು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ದೇಶಕ್ಕೆ ಶಾಶ್ವತ ಹಾನಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದ್ರೋಹದ ಕೆಲಸವನ್ನು ಮಾಡಬೇಡಿ.